ವೇರ್ ಮಾಡಿರೋ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಹುಕ್ಸ್ ಹಾಕೋಬೇಕು. ಫಿನಿಶಿಂಗ್ ಹೇಗೆ ಬಂತು ಅಂತ ತೋರಿಸ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ಇವತ್ತು ನಾನು ಆಲ್ಟ್ರಾ ನೆಕ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ನಾನು ವೇರ್ ಮಾಡಿರೋ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಿದ್ದೀನಿ. ಬ್ಯಾಕ್ ಸೈಡು ಈ ಥರ ಕವರ್ಡ್ ನೆಕ್ ಕೊಟ್ಟಿದ್ದೀನಿ. ಹಾಗೆ ಸ್ಲೀವ್ಸು ಈ ಥರ ಬಂದಿದೆ. ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ, ನೋಡ್ಕೊಬನ್ನಿ. ಆಲ್ಟರ್ ನೆಕ್ಕಿಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ತೋರಿಸ್ತಿದ್ದೀನಿ. ಬ್ಯಾಕ್ ಪೋರ್ಷನ್ ಎಲ್ಲ ಡ್ರಾ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಇಲ್ಲಿಗೆ 3.5 ತಗೋಬೇಕು. 3.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿಂದ ಇಲ್ಲಿಗೆ 1.5 ತಗೊತಿದ್ದೀನಿ. ಇವಾಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಲೈನ್ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ನೆಕ್ನ ಬರೀ 1 ಇಂಚ್ ಡ್ರಾ ಮಾಡ್ಕೊತಿದ್ದೀನಿ. ಒನ್ ಇಂಚ್ ಡ್ರಾ ಮಾಡ್ಕೊಂಡಾದ್ಮೇಲೆ ಫ್ರೆಂಚ್ ಕರ್ವಲ್ಲಿ ಯು ಶೇಪ್ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದ್ರೂ ಬಾಕ್ಸ್ ಶೇಪಲ್ಲಿ ಬೇಕಾದ್ರೂ ಬಿಡ್ಬೋದು. ನಾನಿಲ್ಲಿ ಯು ಶೇಪ್ ಮಾರ್ಕ್ ಮಾಡ್ಕೊತಿದ್ದೀನಿ. ಈ ಸೀಸರ್ ಹೊಸದು, ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಯಾರಿಗಾದ್ರೂ ಆಲ್ಟರ್ ನೆಕ್ಕು ತುಂಬ ಹಾರ್ಡ್ ಅನಿಸುತ್ತೆ ಹಾಕೋಕ್ಕೆ ಅನ್ನೋರು ಈ ಥರ ಮಾಡ್ಕೋಬೋದು. ಯಾಕೆಂದರೆ ಆಲ್ಟರ್ ನೆಕ್ಕು ಇಲ್ಲಿಂದನೇ ಹಿಂಗೆ ಕಟ್ಟಬೇಕಾದ್ರೂ ಮಾಡ್ಕೋಬೋದು. ಅವಾಗ ತುಂಬ ವಿಸಿಬಿಲಿಟಿ ಇರುತ್ತೆ ಸ್ಕಿನ್ನು. ಇಷ್ಟು ಗ್ಯಾಪ್ ಕೊಟ್ಟರೆ, ಅದೇ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಇಷ್ಟು ಮಾತ್ರ ಗ್ಯಾಪ್ ಇರುತ್ತೆ. ಹಂಗಾಗಿ ಇದು ಚೆನ್ನಾಗಿ ಕಾಣುತ್ತೆ. ಇದು ಬ್ಯಾಕ್ ಪಾರ್ಟು. ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ಪಾರ್ಟನ್ನು ಇದೇ ಥರ ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟು ಸೇಮ್ ಹೇಗೆ ಬ್ಯಾಕ್ ಇದೆ ಅದೇ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಡೀಪು 3 ಇಟ್ಕೊಂಡಿದ್ದೀನಿ. ಸೇಮ್ ಬಣಕ್ಕೆ ಹೇಗೆ ತಗೊಂಡಿದೆ 1.5 ಅಷ್ಟೇ. ಇಲ್ಲಿಂದ ಇಲ್ಲಿ 1.5 ತಗೊಂಡಿದ್ದೀನಿ. ಆರ್ಮ್ ಒಂದನ್ನ ಜಾಯಿಂಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಸ್ಲೀವ್ಸಿಗೆ ಬೈಂಡಿಂಗ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಅದಕ್ಕೆ ಬಯಸ್ ಸ್ಟ್ರಿಪ್ಸ್ ಬೇಕು ನನಗೆ. ಬಯಸ್ ಸ್ಟ್ರಿಪ್ ಇದು 1 ಇಂಚ್ ಸ್ಕೇಲು. ಯಾವಾಗಲೂ ಫ್ಯಾಬ್ರಿಕ್ ಬಯಸ್ ಆಗಿರಬೇಕು. ಬೈಂಡಿಂಗ್ ಮೆಥಡ್ ಸ್ಟಿಚ್ ಮಾಡಬೇಕಂದ್ರೆ ನೋಡಿ, ಫುಲ್ ಮಾಡಿದರೆ ಬಟ್ಟೆ ಈಜಬೇಕು. ಈ ಥರ ಇರೋ ಬಯಸ್ ಸ್ಟ್ರಿಪ್ನ ಹೇಗೆ ಜಾಯಿನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈ ಡಿಸೈನ್ ಓಪನ್ ಮಾಡೋ ಕಡೆ ಬರಲಿ ಅಂತ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಅಪ್ಪರ್ ಪಾಕೆಟ್ ಕಡೆ ಬರುತ್ತೆ ಈ ಡಿಸೈನು. ಈ ಥರ ಅಲೈನ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ. ಇಂಟರ್ ಔಟ್ ಮೆಥಡ್ ಆಗಿರೋದ್ರಿಂದ ನಾನು ಇದನ್ನ ಡೈರೆಕ್ಟಾಗಿ ಕಟ್ ಮಾಡ್ತಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಅನ್ಫೋಲ್ಡ್ ಇದೆ, ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಒಂದು ಪಾರ್ಟ್, ಇದು ಒಂದು ಪಾರ್ಟು, ಒಂದು ಪಾರ್ಟು. ಹಿಂಗೆ ಡಿಸೈನ್ ವಿಸಿಬಲ್ ಆಗಲಿ ಅಂತ ಅಷ್ಟೇ. ಈ ಥರ ನೆಕ್ ಸ್ಟಿಚ್ ಮಾಡೋಕ್ಕಿಂತ ಫಸ್ಟ್ ಈ ಥರ ಅಲೈನ್ ಮಾಡ್ಕೊಳ್ಳಿ. ಇದ್ರದ್ದು ರೈಟ್ ಸೈಡು ಹಾಗೆ ಇದ್ರದ್ದು ರೈಟ್ ಸೈಡ್ನ ಮೀಟ್ ಮಾಡಿಸ್ಬೇಕು. ನೆಕ್ನ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಇದ್ರ ನೆಕ್ಕು ಅಷ್ಟೇ ಡೈರೆಕ್ಟ್ ಕಟ್ ಮಾಡ್ಕೊತಿದ್ದೀನಿ. ಇದ್ರದ್ದು ರೈಟ್ ಸೈಡ್, ಇದ್ರದ್ದು ರೈಟ್ ಸೈಡ್ ಮೀಟ್ ಮಾಡಿಸ್ಕೊತಿದ್ದೀನಿ.
ಈ ಥರ ಅಲೈನ್ ಮಾಡ್ಕೊಂಡು 1/2 ಇಂಚಿಗೆ ಸ್ಟಿಚ್ ಮಾಡಿ. ನೆಕ್ನ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡಾದ್ಮೇಲೆ ನಾಚ್ ಮಾಡ್ಕೋಬೇಕು. ಫುಲ್ನೆಸ್ ಎಲ್ಲ ಲೈನಿಂಗ್ ಕಡೆ ಹಾಕ್ಬಿಟ್ಟು ಇಲ್ಲಿ ಒಂದು ಎಡ್ಜ್ ಸ್ಟಿಚ್ ಹಾಕೋಬೇಕು. ಈ ಥರ ಫಿನಿಶ್ ಮಾಡ್ಕೋಬೇಕು. ಸೇಮ್ ಬ್ಯಾಕ್ ಪಾರ್ಟು ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡಿ ಇಂಟರ್ರೋಟ್ ಮೆಥಡ್ ಮಾಡಬೇಕು. ಬ್ಯಾಕ್ ನೆಕ್ನ ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಅಪ್ಪರ್ ಪ್ಲಾಕೆಟ್ ಅಂಡರ್ ಪ್ಲಾಕೆಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ನೆಕ್ಸ್ಟ್ ಹುಕ್ಸ್ ಹಾಕೋಬೇಕು. ಶೋಲ್ಡರ್ ಅಟ್ಯಾಚ್ ಮಾಡಬೇಕು. 1/2 ಇಂಚಿಗೆ ಮಾಡ್ತಿದ್ದೀನಿ. ಇದಕ್ಕಿನ್ನೂ ಹುಕ್ಸ್ ಹಾಕಿಲ್ಲ. ಈ ಥರ ಹುಕ್ಸ್ ಹಾಕಿದರೆ ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ. ಫ್ರಂಟ್ ಸೈಡು ಈ ಥರ ಕಾಣುತ್ತೆ. ಇದಕ್ಕೀಗ ನಾವು ಬೈಂಡಿಂಗ್ ಮೆಥಡಲ್ಲಿ ಸ್ಲೀವ್ಸ್ ಫಿನಿಶಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಸ್ಲೀವ್ಲೆಸ್ ಬ್ಲೌಸ್ ಆದರೂ ಇದೇ ಮೆಥಡ್ ಮಾಡಿ. ಇದೆ ಇವಾಗ. ಈ ಆಲ್ಟರ್ನೇಟಿವ್ಗೆ ಕೆಲವರು ಕಾಲರ್ ಬೇಕಾದರೂ ಅಟ್ಯಾಚ್ ಮಾಡ್ತಾರೆ. ನಿಮ್ಮ ಇಷ್ಟ, ನಿಮ್ಗೆ ಬೇಕು ಅಂದರೆ ಅಟ್ಯಾಚ್ ಮಾಡ್ಬೋದು. ನನಗೆ ಬೇಡ ಅಂತ ನಾನು ಅಟ್ಯಾಚ್ ಮಾಡ್ಕೊಂಡಿಲ್ಲ. ಕಟ್ ಪೀಸ್ ಇದೆ. ಇದನ್ನ ನಾನೀಗ ಒಂದೊಂದನ್ನೇ ಜಾಯಿನ್ ಮಾಡ್ಕೋಬೇಕು. ಎರಡೆರಡು ಜಾಯಿನ್ ಮಾಡಿದರೆ ಸಾಕನ್ಸುತ್ತೆ. ಹೀಗೆ ಹಾಗೆ ಈ ಥರ ಜಾಯಿನ್ ಮಾಡಬೇಕು. ಆವಾಗ ಇದು ಸ್ಟ್ರೈಟ್ ಆಗುತ್ತೆ. ಆಪೋಸಿಟಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು. ಉದ್ದ ಟೇಪ್ನ ಹಿಂಗೆ ಉಲ್ಟಾ ಡೈರೆಕ್ಷನಲ್ಲಿ ಸ್ಟಿಚ್ ಮಾಡ್ಕೋಬೇಕು 1/2 ಇಂಚಿಗೆ. ಈ ಥರ ಎಷ್ಟು ಉದ್ದ ಟೇಪ್ ಬೇಕಾದರೂ ನಾವು ಮಾಡ್ಬೋದು. ಹಿಂಗಾಗುತ್ತೆ. ಮಿಡಲಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಬರ್ಬೇಕು. ಕರೆಕ್ಟು 1/2 ಇಂಚಿಗೆ ಅಲೈನ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಳ್ಳಿ. ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಈ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಕೋಬೇಕು. ಹೆಮ್ಮಿಂಗ್ ಮಾಡ್ಕೋಬೇಕಾಗಿರೋ ಪೋರ್ಷನ್ ನಾನು ಪಿನ್ ಮಾಡಿ ಇಟ್ಕೊತಿದ್ದೀನಿ. ಇದನ್ನ ಕೈಯಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ಈ ಥರ ಮಾಡ್ಕೊಳ್ಬೇಕು. ಈ ಸೈಡನ್ನು ಅಷ್ಟೇ ಸೇಮ್ ಫಿನಿಶಿಂಗು ಮಾಡಿಕೊಂಡು 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳಿ. ನಾನು ಇದನ್ನು ಆಮೇಲೆ ಹೆಮ್ಮಿಂಗ್ ಮಾಡ್ಕೊತೀನಿ. ಅದಕ್ಕಿಂತ ಫಸ್ಟು ಹಿಂಗೆ ಸೈಡ್ ಫಿನಿಶಿಂಗ್ ಮಾಡ್ಕೊತೀನಿ. ಹೆಮ್ಮಿಂಗ್ ಮಾಡ್ಕೋಬೇಕು. ಆಮೇಲೆ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಪಿನ್ನ ಹೋಲ್ಡ್ ಮಾಡಿರ್ತೀನಿ ಅಷ್ಟೇ ರೆಫರೆನ್ಸಿಗೆ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ. ಇದನ್ನ ಹೆಮ್ಮಿಂಗ್ ಮಾಡಿದ್ಮೇಲೆ ಫಿನಿಶಿಂಗ್ ಹೇಗೆ ಬಂತು ಅಂತ ತೋರಿಸ್ತೀನಿ. ಇದಿನ್ನೂ ಫಿಟ್ಟಿಂಗ್ ಕೂಡ ಮಾಡಿಲ್ಲ. ಹೆಮ್ಮಿಂಗ್ ಆದಮೇಲೆ ನಾನು ಫಿಟ್ಟಿಂಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಬ್ಲೌಸು ಸ್ಯಾರಿ ಕೇಸ್ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್.